ಪ್ರೀತಿಯಿಂದ ತುಂಬಿದ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ವಿಶ್ವನಾಥ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಸರಳ, ಪ್ರಾಮಾಣಿಕ ಮತ್ತು ಎಲ್ಲರಿಗೂ ಸಹಾಯ ಮಾಡುವ ಗುಣದವನಾಗಿದ್ದ. ಪ್ರತಿ ಹಬ್ಬ, ಮದುವೆ, ಕುಟುಂಬದ ಸಮಾರಂಭಗಳಲ್ಲಿ ಅವನ ಮಾವನ ಮನೆಗೆ ಹೋಗುವುದು ಅವನಿಗೆ ತುಂಬಾ ಇಷ್ಟ. ಅವನ ಮಾವನ ಮನೆಯಲ್ಲಿ ಕಾವ್ಯ ಎಂಬ ಮಾವನ ಮಗಳು ಇದ್ದಳು. ಬಾಲ್ಯದಿಂದಲೇ ಇಬ್ಬರೂ ಒಟ್ಟಿಗೆ ಆಟವಾಡುತ್ತಾ, ಓದುತ್ತಾ, ಹಬ್ಬಗಳನ್ನು ಆಚರಿಸುತ್ತಾ ಬೆಳೆದಿದ್ದರು. ಅವರ ನಡುವೆ ಮೊದಲು ಒಳ್ಳೆಯ ಸ್ನೇಹವಿತ್ತು. ಕಾಲ ಕಳೆದಂತೆ ಆ ಸ್ನೇಹ ನಿಧಾನವಾಗಿ ಒಬ್ಬರ ಮೇಲೊಬ್ಬರಿಗೆ ಗೌರವ, ಕಾಳಜಿ ಮತ್ತು ಪ್ರೀತಿಯಾಗಿ ಬದಲಾಗತೊಡಗಿತು. ಒಮ್ಮೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಮಾವನ ಮನೆಗೆ ಸೇರಿದ್ದರು. ಊರಿನಲ್ಲಿ ಎತ್ತುಗಳ ಅಲಂಕಾರ, ಜಾತ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ವಿಶ್ವನಾಥ್ ಮತ್ತು ಕಾವ್ಯ ಒಟ್ಟಿಗೆ ಜಾತ್ರೆಗೆ ಹೋದರು. ಅಲ್ಲಿ ಇಬ್ಬರೂ ಬಹಳ ಸಂತೋಷದಿಂದ ಸಮಯ ಕಳೆದರು. ಮನೆಗೆ ಹಿಂದಿರುಗುವಾಗ ಕಾವ್ಯ, ನಿನ್ನ ಜೊತೆ ಇದ್ದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದಳು. ಆ ಮಾತು ವಿಶ್ವನಾಥನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಆ ದಿನದಿಂದ ಇಬ್ಬರೂ ಹೆಚ್ಚು ಮಾತನಾಡಲು ಆರಂಭಿಸಿದರು. ಓದು, ಕನಸುಗಳು, ಕುಟುಂಬ, ಭವಿಷ್ಯದ ಬಗ್ಗೆ ಪರಸ್ಪರ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದರು. ಆದರೆ ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳಲು ಇಬ್ಬರಿಗೂ ಧೈರ್ಯ ಇರಲಿಲ್ಲ. ಕುಟುಂಬದ ಗೌರವವನ್ನು ಕಾಪಾಡಬೇಕು ಎಂಬ ಭಾವನೆ ಅವರಲ್ಲಿ ಇತ್ತು. ಕೆಲವು ತಿಂಗಳುಗಳ ನಂತರ ಕಾವ್ಯ ಕಾಲೇಜು ಮುಗಿಸಿ ಉದ್ಯೋಗಕ್ಕಾಗಿ ನಗರಕ್ಕೆ ಹೋದಳು. ವಿಶ್ವನಾಥ್ ತನ್ನ ಊರಲ್ಲೇ ಕೃಷಿಯ ಜೊತೆಗೆ ಸಣ್ಣ ವ್ಯವಹಾರ ಆರಂಭಿಸಿದನು. ದೂರ ಇದ್ದರೂ ಪ್ರತಿದಿನ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಒಬ್ಬರ ಯಶಸ್ಸಿಗೆ ಮತ್ತೊಬ್ಬರು ಪ್ರೋತ್ಸಾಹ ನೀಡುತ್ತಿದ್ದರು. ಒಮ್ಮೆ ಕಾವ್ಯ ಕೆಲಸದ ಒತ್ತಡದಿಂದ ತುಂಬಾ ಬೇಸರಗೊಂಡಿದ್ದರು. ಆಗ ವಿಶ್ವನಾಥ್, ನೀನು ಯಾವಾಗಲೂ ಧೈರ್ಯವಾಗಿರು. ನಿನ್ನ ಕನಸುಗಳನ್ನು ನೀನು ಖಂಡಿತ ಸಾಧಿಸುತ್ತೀಯಾ ಎಂದು ಧೈರ್ಯ ತುಂಬಿದನು. ಆ ಮಾತುಗಳಿಂದ ಕಾವ್ಯಳಿಗೆ ಹೊಸ ಆತ್ಮವಿಶ್ವಾಸ ಬಂದಿತು. 1 ವರ್ಷ ಕಳೆದ ನಂತರ ಕಾವ್ಯ ಊರಿಗೆ ಬಂದರು. ಇಬ್ಬರು ಹಳೆಯ ಶಾಲೆ, ಹೊಲ, ದೇವಸ್ಥಾನ ಮತ್ತು ಬಾಲ್ಯದ ನೆನಪುಗಳಿದ್ದ ಸ್ಥಳಗಳಿಗೆ ಭೇಟಿ ನೀಡಿದರು. ಅಲ್ಲಿ ವಿಶ್ವನಾಥ್ ತನ್ನ ಮನದ ಮಾತನ್ನು ಹೇಳಿದನು. ಕಾವ್ಯ, ಬಾಲ್ಯದ ಸ್ನೇಹ ಈಗ ನನ್ನ ಜೀವನದ ಪ್ರೀತಿಯಾಗಿದೆ. ನೀನು ಒಪ್ಪಿದರೆ ಜೀವನ ಪೂರ್ತಿ ನಿನ್ನ ಜೊತೆ ಇರಲು ಬಯಸುತ್ತೇನೆ. ಕಾವ್ಯಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ನಗುತ್ತಾ, ನನಗೂ ಇದೇ ಭಾವನೆ ಹಲವು ವರ್ಷಗಳಿಂದ ಇದೆ. ಆದರೆ ಕುಟುಂಬದ ಗೌರವಕ್ಕಾಗಿ ಹೇಳಲಿಲ್ಲ ಎಂದಳು. ಇಬ್ಬರೂ ಮೊದಲು ತಮ್ಮ ತಂದೆ ತಾಯಿಗಳಿಗೆ ವಿಷಯ ತಿಳಿಸಲು ತೀರ್ಮಾನಿಸಿದರು. ಆರಂಭದಲ್ಲಿ ಮನೆಯ ಹಿರಿಯರಿಗೆ ಆಶ್ಚರ್ಯವಾಯಿತು. ಅವರು ಇಬ್ಬರನ್ನೂ ಕುಳ್ಳಿರಿಸಿ, ನಿಮ್ಮಿಬ್ಬರ ನಿರ್ಧಾರ ಚೆನ್ನಾಗಿ ಯೋಚಿಸಿ ತೆಗೆದುಕೊಂಡದ್ದೇನಾ ಎಂದು ಕೇಳಿದರು. ವಿಶ್ವನಾಥ್ ಮತ್ತು ಕಾವ್ಯ, ನಮ್ಮ ಪ್ರೀತಿ ಕೇವಲ ಭಾವನೆ ಅಲ್ಲ, ಪರಸ್ಪರ ಗೌರವ, ನಂಬಿಕೆ ಮತ್ತು ಜೀವನ ಪೂರ್ತಿ ಜೊತೆಯಾಗಿರಬೇಕೆಂಬ ನಿರ್ಧಾರ ಎಂದು ಉತ್ತರಿಸಿದರು. ಕುಟುಂಬದವರು ಅವರ ಪ್ರಾಮಾಣಿಕತೆಯನ್ನು ನೋಡಿ ಸಂತೋಷಪಟ್ಟರು. ಆದರೆ ಗ್ರಾಮದ ಕೆಲವು ಜನರು ಬೇರೆ ಬೇರೆ ಮಾತುಗಳನ್ನು ಆಡಲು ಆರಂಭಿಸಿದರು. ಅದರಿಂದ ಇಬ್ಬರಿಗೂ ಸ್ವಲ್ಪ ಬೇಸರವಾಯಿತು. ಆದರೂ ಅವರು ಯಾರ ಮೇಲೂ ಕೋಪ ತೋರಲಿಲ್ಲ. ತಮ್ಮ ನಡೆನುಡಿಯ ಮೂಲಕ ಎಲ್ಲರ ವಿಶ್ವಾಸ ಗೆಲ್ಲಲು ಪ್ರಯತ್ನಿಸಿದರು. ಕಾಲ ಕಳೆದಂತೆ ವಿಶ್ವನಾಥ್ ತನ್ನ ವ್ಯವಹಾರವನ್ನು ಬೆಳೆಸಿದನು. ಕಾವ್ಯ ಕೂಡ ತನ್ನ ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡಿದ್ದರು. ಇಬ್ಬರೂ ತಮ್ಮ ಕುಟುಂಬಗಳಿಗೆ ಹೆಮ್ಮೆ ತರುವಂತಹ ಕೆಲಸಗಳನ್ನು ಮಾಡಿದರು. ಅವರ ಪರಿಶ್ರಮ ಮತ್ತು ಒಳ್ಳೆಯ ನಡವಳಿಕೆಯನ್ನು ನೋಡಿ ಗ್ರಾಮಸ್ಥರ ಅಭಿಪ್ರಾಯವೂ ಬದಲಾಗತೊಡಗಿತು. ಒಂದು ದಿನ ಎರಡೂ ಕುಟುಂಬಗಳು ಮತ್ತೆ ಕೂತು ಮಾತನಾಡಿದವು. ಕುಟುಂಬದ ಹಿರಿಯರು ಹೇಳಿದರು, ನಿಮ್ಮಿಬ್ಬರ ಪ್ರೀತಿ ಗೌರವ, ಜವಾಬ್ದಾರಿ ಮತ್ತು ನಂಬಿಕೆಯ ಮೇಲೆ ನಿಂತಿದೆ. ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ಆ ಮಾತು ಕೇಳಿ ಇಬ್ಬರಿಗೂ ತುಂಬಾ ಸಂತೋಷವಾಯಿತು. ಕುಟುಂಬದ ಆಶೀರ್ವಾದದೊಂದಿಗೆ ಅವರ ನಿಶ್ಚಿತಾರ್ಥ ನಡೆಯಿತು. ಇಡೀ ಊರು ಸಂಭ್ರಮಿಸಿತು. ಮದುವೆಯ ದಿನ ದೇವಸ್ಥಾನವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಸೇರಿದ್ದರು. ಮಂಗಳವಾದ್ಯಗಳ ನಡುವೆ ವಿಶ್ವನಾಥ್ ಮತ್ತು ಕಾವ್ಯ ಸಪ್ತಪದಿ ತುಳಿದು ಹೊಸ ಜೀವನ ಆರಂಭಿಸಿದರು. ಮದುವೆಯ ನಂತರ ಇಬ್ಬರೂ ತಮ್ಮ ಕುಟುಂಬಗಳನ್ನು ಸಮಾನವಾಗಿ ಗೌರವಿಸಿದರು. ಕಾವ್ಯ ತನ್ನ ಕೆಲಸವನ್ನು ಮುಂದುವರಿಸಿದಳು. ವಿಶ್ವನಾಥ್ ತನ್ನ ವ್ಯವಹಾರವನ್ನು ಇನ್ನಷ್ಟು ವಿಸ್ತರಿಸಿದನು. ಇಬ್ಬರೂ ಸಮಾಜಕ್ಕೆ ಸಹಾಯ ಮಾಡುವ ಕಾರ್ಯಗಳಲ್ಲೂ ಭಾಗವಹಿಸುತ್ತಿದ್ದರು. ಅವರು ಯಾವಾಗಲೂ ಹೇಳುತ್ತಿದ್ದರು, ನಿಜವಾದ ಪ್ರೀತಿ ಎಂದರೆ ಕೇವಲ ಒಬ್ಬರನ್ನೊಬ್ಬರು ಪ್ರೀತಿಸುವುದಲ್ಲ, ಪರಸ್ಪರ ಗೌರವಿಸುವುದು, ನಂಬಿಕೆ ಇಡುವುದು ಮತ್ತು ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುವುದು. ಹೀಗೆ ಬಾಲ್ಯದ ಸ್ನೇಹದಿಂದ ಆರಂಭವಾದ ಅವರ ಪಯಣ ಕುಟುಂಬದ ಆಶೀರ್ವಾದ ಮತ್ತು ಪರಸ್ಪರ ನಂಬಿಕೆಯೊಂದಿಗೆ ಸುಂದರ ದಾಂಪತ್ಯ ಜೀವನವಾಗಿ ಅರಳಿತು. ಕಥೆಯ ನೀತಿ: ನಿಜವಾದ ಪ್ರೀತಿ ಗೌರವ, ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಕುಟುಂಬದ ಆಶೀರ್ವಾದದೊಂದಿಗೆ ಬೆಳೆದಾಗ ಅದು ಜೀವನವನ್ನು ಸುಂದರಗೊಳಿಸುತ್ತದೆ.